ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ಫ್ರಿಡ್ಜ್ ನ ಡೀಪ್ ಕ್ಲೀನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಕ್ಲೀನ್ ಅಲ್ಲ, ಡೀಪ್ ಕ್ಲೀನ್ ಬಗ್ಗೆ ನಾನು ಹೇಳ್ತಿರೋದು. ಡೀಪ್ ಕ್ಲೀನ್ ನ ನೀವು 3 to 4 ಮಂತ್ಸ್ ಮಾಡ್ಕೊಂಡ್ರೆ ಸಾಕು. ವೀಕ್ಲಿ 1 ಟೈಮ್ ಜಸ್ಟ್ ವೈಪ್ ಮಾಡ್ಕೊಂಡ್ರೆ ಸಾಕು. ಅದನ್ನೆಲ್ಲ ನಾನು ವಿಡಿಯೋನ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಫ್ರಿಡ್ಜ್ ಬಂದು LG ಫ್ರಿಡ್ಜ್. ನಾವು ತಗೊಂಡು ಆಲ್ಮೋಸ್ಟ್ 4 ಇಯರ್ಸ್ ಆಯ್ತಾ ಬಂತು. ಇದುವರೆಗೂ ನೋಡ್ತಿರ್ಬೋದು ನೀವು ಎಷ್ಟು ಹೊಸದ ರೀತಿನೇ ಇದೆ ಅಂತ. ನಾನು ಅದೇ ರೀತಿ ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಫ್ರಿಡ್ಜ್ ನ ಇಷ್ಟೇ ಕ್ಲೀನ್ ಆಗಿ ಇಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಖಂಡಿತ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನಾನು ತೋರಿಸ್ತಿರೋ ಕ್ಲೀನಿಂಗು ಎಲ್ಲಾ ಬ್ರ್ಯಾಂಡ್ ಫ್ರಿಡ್ಜ್ಗೂ ಅನ್ವಯ ಆಗುತ್ತೆ. ನಿಮ್ದು ಸಿಂಗಲ್ ಡೋರ್ ಇರ್ಬೋದು, ಡಬಲ್ ಡೋರ್ ಇರ್ಬೋದು, ನಾನು ತೋರಿಸೋ ಮೆಥಡ್ ಅಲ್ಲೇನೆ ಮಾಡ್ಕೊಳ್ಳಿ. ಇದು ಎಲ್ಲಾ ಫ್ರಿಡ್ಜ್ಗೂ ಸೇಮ್ ಇದೇ ತರನೇ ಕ್ಲೀನ್ ಮಾಡೋದು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ದು ಸಿಂಗಲ್ ಡೋರು, ನಮ್ದು ಡಬಲ್ ಡೋರು, ನಮ್ದು ಆ ಬ್ರ್ಯಾಂಡು ಈ ಬ್ರ್ಯಾಂಡು, ಈ ತರ ಕ್ಲೀನ್ ಮಾಡ್ಕೊಳ್ಬೋದಾ ಇಲ್ವಾ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಎಲ್ಲಾ ಬ್ರ್ಯಾಂಡ್ಗೂ ಹಾಗೆ ಸಿಂಗಲ್ ಡೋರ್, ಡಬಲ್ ಡೋರ್ ಎಲ್ಲದಕ್ಕೂ ಸೇಮ್ ಇದೇ ತರನೇ ಮಾಡೋದು. ಹಾಗೆ ಕೆಲವು ಫ್ರಿಡ್ಜ್ ಬಗ್ಗೆ, ಫ್ರಿಡ್ಜ್ ಮೇಂಟೆನೆನ್ಸ್ ಬಗ್ಗೆ ನಾನು ಕೆಲವು ಟಿಪ್ಸ್ ನ ಕೊಡ್ತೀನಿ. ಆ ಟಿಪ್ಸ್ ನಿಮ್ಮೆಲ್ರಿಗೂ ತುಂಬಾನೇ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಲೇಟ್ ಮಾಡೋದು ಬೇಡ. ಫ್ರಿಡ್ಜ್ ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಫ್ರಿಡ್ಜ್ನ ಕ್ಲೀನ್ ಮಾಡೋದಕ್ಕೆ ನಾನು ಏನೆಲ್ಲ ಥಿಂಗ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಹಾಟ್ ವಾಟರ್ ತೊಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ, ಹಾಗೆ ವಿನೆಗರ್. ನಿಮ್ಮ ಹತ್ರ ಯಾವ ವಿನೆಗರ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಡಿಟರ್ಜೆಂಟನ್ನ ಯೂಸ್ ಮಾಡ್ತಿಲ್ಲ. ಹಾಗೆ ಇಲ್ಲಿ ಸಾಲ್ಟ್ ತೊಗೊಂಡಿದ್ದೀನಿ, ಸ್ವಲ್ಪ ಲೆಮನ್ ತೊಗೊಂಡಿದ್ದೀನಿ, ಹಾಗೆ ಒಂದು ಡ್ರೈ ಕ್ಲಾತ್ ತೊಗೊಂಡಿದ್ದೀನಿ. ಕ್ಲೀನಾಗಿರಿ, ಸಾಫ್ಟಾಗಿರೋಂಥ ಕ್ಲಾತ್ ತೊಗೊಳ್ಳಿ. ಹಾಗೆ ಇಲ್ಲೊಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ. ಮೆಟಲ್ ಸ್ಕ್ರಬ್ಬರ್ ಎಲ್ಲ ತೊಗೊಳ್ಬೇಡಿ, ಗ್ಲಾಸ್ ಎಲ್ಲ ಸ್ಕ್ರ್ಯಾಚ್ ಆಗುತ್ತೆ. ಸೊ ಈ ಥರ ಸ್ಕ್ರಬ್ಬರ್ ಆದರೆ ಒಳ್ಳೆಯದು. ಹಾಗೆ ಒಂದು ಬ್ರಷ್, ಕ್ಲೀನ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಫ್ರೆಂಡ್ಸ್, ನಮ್ಮ ಫ್ರಿಡ್ಜ್ ಎಷ್ಟು ಗಲೀಜಾಗಿದೆ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ. ತುಂಬ ಏನು ಗಲೀಜಾಗಿಲ್ಲ, ನಾನು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆದರೂ ನಿಮ್ಗೊಂದ್ಸಲ ಕ್ಲೀನ್ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇವಾಗ ಬನ್ನಿ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫಸ್ಟು ಸ್ವಿಚ್ಚನ್ನ ಆಫ್ ಮಾಡ್ಕೊಳ್ಬೇಕು. ಫ್ರಿಡ್ಜ್ ಪವರ್ ಆಫ್ ಆದಮೇಲೆ ನೀವು ಫ್ರಿಡ್ಜಲ್ಲಿರುವಂಥ ಎಲ್ಲ ಟ್ರೇಗಳನ್ನು ತೆಗೆದಿಡಬೇಕು. ತೆಗೆದಿಡ್ಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಜೆಂಟಲಾಗಿ ತೆಗೆಯೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಅದೆಲ್ಲ ಬಿದ್ದು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ತೆಗೀರಿ. ನೆಕ್ಸ್ಟ್ ಒಂದು ಡ್ರೈ ಕ್ಲಾತ್ ತಗೊಂಡು ಅಲ್ಲಿರೋಂಥ ಕಸ, ಧೂಳು ಎಲ್ಲನೂ ಇನ್ಸೈಡ್ ಮತ್ತು ಔಟ್ಸೈಡ್ ಎಲ್ಲ ಫ್ರಿಡ್ಜಿನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು. ನಾನೀಗ ಬಟ್ಟೆಯಲ್ಲಿ ಕ್ಲೀನ್ ಮಾಡೋಕ್ಕಾಗದೇ ಇರೋಂಥ ಜಾಗ ಎಲ್ಲನೂ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸಾಲ್ಟು ಮತ್ತು ಲೆಮನಿಂದ ತುಂಬ ಕಲೆ ಆಗಿರೋಂಥ ಜಾಗಕ್ಕೆ ಅದನ್ನು ಹಚ್ಚಿ ರಬ್ ಮಾಡ್ತಾಯಿದ್ದೀನಿ. ರಬ್ ಮಾಡಿ ಒಂದು 5 ಮಿನಿಟ್ ಅದನ್ನು ಹಾಗೆ ಬಿಡಬೇಕು. ಆಮೇಲೆ ಅದನ್ನು ಕ್ಲೀನ್ ಮಾಡಬೇಕು.
ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ರೀತಿ ಡಿಟರ್ಜೆಂಟನ್ನು ಯೂಸ್ ಮಾಡ್ತಿಲ್ಲ. ಆದಷ್ಟು ನಾನು ಇಲ್ಲಿ ನ್ಯಾಚುರಲಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರಾಂಗ್ ಡಿಟರ್ಜೆಂಟನ್ನೆಲ್ಲ ಯೂಸ್ ಮಾಡೋದ್ರಿಂದ ನೀವಿಡೋಂಥ ಫುಡ್ಡು ಅದರ ಸ್ಮೆಲ್ಲನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ಫುಡ್ಡು ಮತ್ತು ನಿಮ್ಮ ಫ್ರಿಡ್ಜ್ ಎಲ್ಲ ಅದೇ ರೀತಿ ಸ್ಮೆಲ್ ಬರ್ತಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ನಲ್ಲಿ ಹಾಟ್ ವಾಟರ್ ತಗೊಂಡು ಅದಕ್ಕೆ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಿಲ್ಲ. ಜಸ್ಟ್ ಸಾಲ್ಟ್ ಮತ್ತು ವಿನೆಗರ್ ಅಷ್ಟೇ ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ವಿನೆಗರ್ ಹಾಕ್ತಿದ್ದೀನಿ. ವಿನೆಗರ್ ಮತ್ತು ಸಾಲ್ಟಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ವಿನೆಗರ್ ಮತ್ತು ಸಾಲ್ಟಿಂದ ಹಾಟ್ ವಾಟರ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಫ್ರಿಡ್ಜನ್ನ ಫುಲ್ಲು ವೈಪ್ ಮಾಡ್ಕೊಳ್ಬೇಕು. ಹಾಟ್ ವಾಟರ್ ಯೂಸ್ ಮಾಡೋದ್ರಿಂದ ಕಲೆ ಎಲ್ಲ ಬೇಗ ಬಿಟ್ಟೋಗುತ್ತೆ. ಕ್ಲೀನಾಗಿ ಎಲ್ಲ ಪ್ಲೇಸ್ನು ವೈಪ್ ಮಾಡ್ಕೊಳ್ಳಿ. ವಿನೆಗರ್ ಮತ್ತು ಸಾಲ್ಟಿಂದ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ನಲ್ಲಿ ಹಾಟ್ ವಾಟರ್ ತೊಗೊಂಡು ಅದಕ್ಕೆ ಲೆಮನ್ ಹಾಕ್ಕೊಂಡು ಲೆಮನ್ನಿಂದ ಮತ್ತೆ ವೈಪ್ ಮಾಡ್ಕೊಳ್ಬೇಕು. ಇದರಿಂದ ನಿಮ್ಮ ಫ್ರಿಡ್ಜ್ ತುಂಬಾ ಗುಡ್ ಸ್ಮೆಲ್ ಬರುತ್ತೆ, ಹಾಗೆ ತುಂಬ ಫ್ರೆಶ್ ಆಗಿರುತ್ತೆ. ಡಿಟರ್ಜೆಂಟನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫುಡ್ ಮೇಲೂ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಅದು ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಫ್ರಿಡ್ಜ್ನ ಕ್ಲೀನಾಗಿ ವೈಪಿಂಗ್ ಎಲ್ಲ ಆದಮೇಲೆ ಅದನ್ನು ಸ್ವಲ್ಪ ಟೈಮ್ ತನಕ ಆರೋದಕ್ಕೆ ಬಿಟ್ಬಿಡೋಣ. ಅದಾದಮೇಲೆ ನಾವು ಟ್ರೇಗಳೆಲ್ಲನೂ ವಾಶ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಸಾಫ್ಟ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಮೆಟಲ್ ಸ್ಕ್ರಬ್ಬರ್ನ ಯೂಸ್ ಮಾಡಬೇಡಿ. ಆ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಗ್ಲಾಸ್ ಟ್ರೇಗಳೆಲ್ಲ ಸ್ಕ್ರ್ಯಾಚಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ನಾನಿಲ್ಲಿ ಮೈಲ್ಡ್ ಡಿಟರ್ಜೆಂಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ಟ್ರಾಂಗ್ ಸ್ಮೆಲ್ ಇರೋಂಥ ಡಿಟರ್ಜೆಂಟನ್ನು ಯೂಸ್ ಮಾಡಬೇಡಿ. ಫ್ರಿಡ್ಜು ಮತ್ತು ನೀವು ಇಟ್ಟಿರೋಂಥ ಫುಡ್ ಎಲ್ಲ ಅದೇ ರೀತಿ ಸ್ಮೆಲ್ ಬರುತ್ತೆ. ಸೊ ಆದಷ್ಟು ಮೈಲ್ಡ್ ಆಗಿರೋಂಥ ಸೋಪ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಟ್ರೇಗಳನ್ನು ವಾಶ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಕೆಳಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ಅದನ್ನೆಲ್ಲ ಇಟ್ಟಿದ್ದೀನಿ, ನೀರೆಲ್ಲ ಸೋರಲಿ ಅಂತ. ಚೆನ್ನಾಗಿ ನೀರೆಲ್ಲ ಸೋರಿ ಆರಿದ ಮೇಲೆ ಒಂದು ಡ್ರೈ ಕ್ಲಾತಿಂದ ಅದನ್ನು ವೈಪ್ ಮಾಡಿಬಿಟ್ಟು ಮತ್ತೆ ನಮ್ಮ ಫ್ರಿಡ್ಜಿಗೆ ಅದನ್ನೆಲ್ಲನೂ ಅದರ ಪ್ಲೇಸ್ಗೆ ಜೋಡಿಸ್ಬೇಕು. ಕ್ಲೀನಾಗಿ ಎಲ್ಲನೂ ಡ್ರೈ ಕ್ಲಾತ್ನಲ್ಲಿ ಒರೆಸ್ಕೊಂಡಾದ್ಮೇಲೆ ಅದಾದ್ರ ಪ್ಲೇಸಿಗೆ ಎಲ್ಲನೂ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಇಲ್ಲಾಂತಂದರೆ ಅದೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಆದಷ್ಟು ನೋಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ ಕ್ಲೀನಾಗಿ ಅದ್ರ ಪ್ಲೇಸ್ಗೆ ಅದನ್ನೆಲ್ಲ ಜೋಡಿಸ್ಕೊಳ್ಳಿ. ಫ್ರಿಡ್ಜ್
ಎಲ್ಲ ಕ್ಲೀನ್ ಆದಮೇಲೆ ಇವಾಗ ಫ್ರಿಡ್ಜ್ನ ಆನ್ ಮಾಡ್ಕೊಂಡಿದ್ದೀವಿ. ಸ್ವಿಚ್ ಆನ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಫ್ರೆಂಡ್ಸ್, ನಮ್ಮ ಫ್ರಿಡ್ಜ್ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಂತ. ಹಾಗೆ ತುಂಬಾ ಗುಡ್ ಸ್ಮೆಲ್ ಇದೆ, ಫ್ರೆಶ್ ಸ್ಮೆಲ್ ಇರುತ್ತೆ. ಇದೇ ರೀತಿ ನೀವು ನ್ಯಾಚುರಲಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫ್ರಿಡ್ಜ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಕಲೆನೂ ಸಹ ಇಲ್ಲ, ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ನಿಮ್ಮ ಫ್ರಿಡ್ಜ್ ಕೂಡ ಇದೇ ಥರ ಚೆನ್ನಾಗಿರುತ್ತೆ. ಈ ರೀತಿ ಡೀಪ್ ಕ್ಲೀನ್ನ ನೀವು 3 to 4 months ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ವೀಕ್ಲಿ 1 ಟೈಮ್ ಆದರೂ ಜಸ್ಟ್ ಹಾಗೇ ವೈಪ್ ಮಾಡ್ಕೊಳ್ಳಿ, ಆಗ ಫ್ರಿಡ್ಜ್ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಗಲೀಜಾಗಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಪ್ಲೀಸ್ ಮರಿದೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಖಂಡಿತ ಲೇಡೀಸ್ ಎಲ್ರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ಅವ್ರಿಗೆ ಯೂಸ್ ಆಗುತ್ತೆ ತುಂಬಾನೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವಾಗಲಾದ್ರೂ ನಾನು ಫ್ರಿಡ್ಜ್ ಆರ್ಗನೈಸೇಷನ್ ವಿಡಿಯೋನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ಕಾರ.